I'll be the last one left when ಹೇಳಿದಾಗೆ ನಿಮಗೆ ಇನ್ನೊಂದು ಡೆಮೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ಯೂಸ್ಫುಲ್ ಆಗುತ್ತೆ ವೆಸ್ಟಿಜ್ ಪ್ಯಾಡ್ ಮತ್ತೆ ಇದ್ರದ್ದು ಪ್ಯಾಡ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ. ಓಕೆನಾ? ಸೊ ವೆಸ್ಟಿಜ್ ಪ್ಯಾಡ್ ಓಪನ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ವೆಸ್ಟಿಜ್ದು. ಸೊ ಇಲ್ಲಿ ಇನ್ನೊಂದು ಪ್ಯಾಡ್ ಇದೆ. ಸೊ ಇದು ಬಂದ್ಬಿಟ್ಟು XYZ ಕಂಪನಿದು. ಸೊ ಓಕೆ, ಸೊ ನಾನು ಇವಾಗ ಇದ್ರದ್ದು ಒಂದು ಲೇಯರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಿಮಗೆ ಅವಾಗಲೇ ತಿಳಿಸಿದಾಗೆ ಫಸ್ಟ್ ಲೇಯರ್ ನೀವು ತಗೊಂಡು ಕೈಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಫುಲ್ ಕಾಟನ್ ಅಂತ ಹೇಳಿ. ಸೊ ಹೇಗೆ ಥ್ರೆಡ್ಸ್ಗಳು ಬರುತ್ತೋ ಕಿತ್ತಿದಾಗ ಹಾಗೆ ನಿಮಗೆ ಇದ್ರಲ್ಲಿ ಥ್ರೆಡ್ಸ್ಗಳು ಬರುತ್ತೆ. ಲೈಕ್ ಒಂದೊಂದು ಲೇಯರ್ ಕಾಟನ್ ಅಲ್ಲಿ ಹೇಗೆ ಒಂದು ದಾರ ದಾರ ತರ ಇರುತ್ತೋ ಆ ಥರ. ಸೊ ಇದು ಮೇಲ್ಗಡೆ ಲೇಯರು ವೆಸ್ಟಿಜ್ದು. ಸೊ ಇದರಲ್ಲಿ ಚಿಪ್ಪು ಇದೆ, ಆನಯಾನ್ ಚಿಪ್ ಗ್ರಾಫಿನ್ದು ನೋಡ್ಬೋದು. ಸೊ ಈಗ ಇದು ಬಂದ್ಬಿಟ್ಟು ನಮ್ಮದು ವೆಸ್ಟಿಜ್ದು ಫಸ್ಟ್ ಲೇಯರ್. ಇವಾಗ ಇದ್ರದ್ದು ಲೇಯರು ತೊಗೊಳ್ತಾ ಇದ್ದೀನಿ. ಫಸ್ಟ್ ಲೇಯರ್ ನಮಗೆ ಆ್ಯಕ್ಚುಲಿ ಇದು ಪ್ಲಾಸ್ಟಿಕಾ ಅಲ್ವಾ ಅಂತ ಗೊತ್ತಾಗೋದಕ್ಕೆ ಒಂದು ಡೆಮೋ ಇದೆ. ಏನಂದರೆ ಇದ್ರ ಫಸ್ಟ್ ಲೇಯರ್ನ ನಾವು ತೆಗೆದ್ಬಿಟ್ಟು ಅದನ್ನು ನಾವು ಮ್ಯಾಚ್ ಬಾಕ್ಸಲ್ಲಿ ಇದರಲ್ಲಿ ಹಸ್ದಾಗ ನಿಮಗೆ ನೋಡ್ಬೋದು ಎರಡು ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಇದ್ರದ್ದು ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆನೇ ಹಚ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದಾಗ್ತಿದೆ ಅಂತ ಹೇಳಿ. ಇರ್ಲಿ ಬಿಡು ಅದ್ರ ಪರಗದು ಬರ್ನ್ ಆಗ್ಬಿಟ್ಟು ಇದಾಗುತ್ತೆ. ಓಕೆ ಓಕೆ. ಸೊ ನೀವು ನೋಡ್ಬೋದು ಇದು ಹೇಗೆ ಬರ್ನ್ ಆಗ್ತಿದೆ ಅಂತ ಹೇಳಿ. ಹಾಗೆ ಇದ್ರದ್ದು ಕೂಡ ತೋರಿಸ್ತೀನಿ ನೋಡಿ. ಇವಾಗ ಇದು ಹೇಗೆ ಮೆಲ್ಟ್ ಆಗ್ತಿದೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಅದ್ರ ಥರ ಇದು ಇದಾಗ್ತಾ ಇಲ್ಲ, ಫುಲ್ ಮೆಲ್ಟ್ ಆಗ್ತಾ ಇದೆ ನೋಡಿ. ಎಷ್ಟು ಫುಲ್ ಮೇಣದ್ದು ಇದ್ರ ಥರ ಇದೆ, ಫುಲ್ ಮೇಣ ಪ್ಲಾಸ್ಟಿಕ್ದಂತ ಕ್ಲೀನಾಗಿ ಗೊತ್ತಾಗುತ್ತೆ ನಮಗೆ. ಇದ್ರಲ್ಲಿ ನೋಡಿ ಫುಲ್ ಕಾಟನ್ದು. ಸೊ ಅದರಿಂದ ಫುಲ್ ಇದ್ರ ಥರ ಪೌಡರ್ ಥರ ಆಗ್ತಿದೆ. ಅಯ್ಯೋ ಫ್ರೆಂಡ್ಸ್, ಇವಾಗ ಇನ್ನೊಂದು ಡೆಮೋ ನೋಡೋಣ ಇದ್ರದ್ದು. ಸೊ ಏನಂದರೆ ಆಲ್ರೆಡಿ ನಾನು ಫಸ್ಟ್ ಲೇಯರ್ ತೆಗೆದ್ಬಿಟ್ಟು ನಿಮಗೆ ಡೆಮೋ ತೋರಿಸ್ದೆ. ಲೈಕ್ ಬೆಂಕಿ ಹಚ್ಬಿಟ್ಟು ಹೇಗೆ ಫೈರ್ ಹಾಕಿದ್ರೆ ಹೇಗೆ ಕಾಟನ್ ಸುಡುತ್ತೋ ಅದನ್ನ ನೋಡ್ದು, ಮತ್ತೆ ಹೇಗೆ ಪ್ಲಾಸ್ಟಿಕ್ ಸುಡುತ್ತೋ ಅದ್ರದ್ದು ಡಿಫ್ರೆನ್ಸಸ್ ಎರಡು ನೋಡ್ದು ನಾವು. ಸೊ ಇವಾಗ ಇನ್ನೊಂದು ಡೆಮೋ ಮಾಡೋಣ. ಸೊ ಏನಂದರೆ ನಾನು ಫಸ್ಟ್ ಲೇಯರ್ ತೆಗ್ದಿದ್ದೀನಿ, ಇದಕ್ಕೆ ಎರಡಕ್ಕೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ಫುಲ್ ಕವರ್ ಆಗಿದೆ. ಸೊ ಇವಾಗ ಏನು ಮಾಡೋಣ ಅಂದರೆ ಇದನ್ನ ಫುಲ್ ತೆಗೆದು ಅದ್ರ ಒಳಗಡೆ ಹಾಕ್ತಾ ಇದ್ದೀನಿ ನಾನು. ಸೊ ಇದ್ರದ್ದು ತೆಗ್ದು ಹಾಕ್ತಿದ್ದೀನಿ. ಇದು ಸೊ ಇವಾಗ ಫ್ರೆಂಡ್ಸ್ ನಾವು ನೋಡೋಣ ಏನಂದ್ರೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಟರ್ನ್ ಮಾಡಿದ್ರೆ ಹೇಗೆ ಅದು ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ನೀವು ನೋಡ್ಬೋದು ಫುಲ್ಲು ಹೇಗಿದೆ ಅಂತ ಹೇಳಿ. ಒಳ್ಳೆ ಇದ್ರದ್ದು ಕ್ರಿಸ್ಟಲ್ಸ್ದು ಇದು ಸಿಗುತ್ತಲ್ಲ ಹಾಗಿದೆ. ಸೊ ಹಿಂಗೆ ಇನ್ನೊಂದು ಸ್ವಲ್ಪ ಹಾಕಿ ಸ್ವಲ್ಪ ನೀವು ನೋಡ್ಬೋದು ಏನು ಮಾಡಿದ್ರು ಬರ್ತಾ ಇಲ್ಲ. ಓಕೆನಾ?
ಸೊ ಹಿಂಗೆ ಉಲ್ಟಾ ಮಾಡಿದ್ರು ಕೂಡ ಅದು ಹಾಗೆ ಇದೆ. ಸೊ ಹಾಗೆ ಎಲ್ಲ ಅಬ್ಸರ್ವ್ ಚೆನ್ನಾಗಿ ಮಾಡುತ್ತೆ, ನೀವು ನೋಡ್ಬೋದು ಇದರಲ್ಲಿ. ಸೊ ಇವಾಗ ಇದ್ರದ್ದು ತೋರಿಸ್ತಾ ಇದ್ದೀನಿ, XYZ ಕಂಪನಿದು. ಸೊ ನೋಡಿ, ಫುಲ್ ಇರೋಷ್ಟು ವಾಟರ್ ಸಾಕು ನಿಮಗೆ. ಸೊ ವೆಯ್ಟ್. ಸೊ ಇದಕ್ಕೂ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ, ನೀವು ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಸೊ ಇವಾಗ ಉಪ್ಪು ಹಾಕಿದ್ದೀನಿ. ಸೊ ಎಷ್ಟೇ ಟರ್ನ್ ಮಾಡಿದ್ರು ನೀವು ನೋಡ್ಬೋದು ಎಷ್ಟು ವಾಟರ್ ಕಂಟೆಂಟ್ ಅದರಲ್ಲೇ ಇದೆ ಅಂತ ಹೇಳಿ. ಸೊ ಎರಡರದ್ದು ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಾಗ್ತದೆ. ಇದು ಏನು ಮಾಡಿದ್ರು ಹೊರಗಡೆ ಬರ್ತಾ ಇಲ್ಲ, ಓಕೆನಾ. ಇದು ನೋಡಿ ಎಷ್ಟು ನೀರಿದೆ, ಬೇಕಾದ್ರೆ ಹಾಕಿದ್ರೆ ಫುಲ್ ಚೆಲ್ಲೋಗುತ್ತೆ ಹಾಗೆ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು ಇದು ಹೇಗೆ ಅಂತ. ಲೈಕ್ ಇದು ಒಂಚೂರು ಕೆಳಗಡೆ ಇದು ಮಾಡಿದ್ರು ಬರ್ತಾ ಇರಲಿಲ್ಲ. ಸೊ ಇದ್ರ ಪ್ರಕಾರ ನಾವು ನೋಡ್ಬೋದು ಚೆನ್ನಾಗಿ ಕರಗುತ್ತೆ, ಲೈಕ್ ನೀರಲ್ಲಿ ಕರಗುತ್ತೆ, ಮತ್ತು ಯಾವುದೇ ಪ್ಲಾಸ್ಟಿಕ್ ಅಂಶ ಇದರಲ್ಲಿ ಇರೋದಿಲ್ಲ. ಬಟ್ ಇದರಲ್ಲಿ ಹಾಗಲ್ಲ, ಇದು ಹಾಗೆ ಇರುತ್ತೆ ನೋಡಿ, ಫುಲ್ಲು ವಾಟ್ರಲ್ಲಿ ಹಾಗೆ ಇರುತ್ತೆ, ಇದು ಡಿಸಾಲ್ವ್ ಆಗಲ್ಲ. ಸೊ ಆದ್ದರಿಂದ ನಮಗೆ ನ್ಯಾಚುರಲಿ ನಮ್ಮ ಎನ್ವೈರ್ಮೆಂಟ್ಗೆ ಒಳ್ಳೇದಂದರೆ ವೆಸ್ಟಿಜ್ ಪ್ರಾಡಕ್ಟ್. ಸೊ ಇದು XYZ ಕಂಪನಿ ನೀವು ನೋಡ್ಬೋದು. ಸೊ ಈ ಥರ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಕಡೆ ಭೂಮಿಯಲ್ಲಿ ಇದು ಆಗಲ್ಲ, ಅದು ಲೈಕ್ ಕರಗಲ್ಲ ಇದು. ಸೊ ಇದಾದರೆ ಕರಗುತ್ತೆ, ಓಕೆನಾ. ಸೊ ಎನ್ವೈರ್ಮೆಂಟ್ಗೆ ಒಳ್ಳೇದಾಗಿರೋದನ್ನ ಚೂಸ್ ಮಾಡಿ, ಮತ್ತು ನಿಮಗೆ ಯಾವ್ದು ಬೆನಿಫಿಟ್ ಅಂತ ನೋಡಿಕೊಂಡು ಇದು ಮಾಡಿ. ಸೊ ನನ್ನ ಪ್ರಕಾರ ನಾನಂತೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಡ್ಯೂ ಗಾರ್ಡನ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಸೊ ನಿಮಗೂ ಕೂಡ ಇದನ್ನೇ ರೆಫರ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮಗೆ ಒಳ್ಳೆ ಆರೋಗ್ಯ ಬೇಕಂದರೆ, ಎಸ್ಪೆಷಲಿ ಮೆನ್ಸ್ಟ್ರುರಲ್ ಸೈಕಲ್ಸ್ ಚಿಕ್ಕ ಮಕ್ಕಳಲ್ಲೇ ಹಾಕ್ತಾರೆ. ಸೊ ಅವ್ರಿಗೆಲ್ಲ ಇದೆಲ್ಲ ಪ್ರಾಬ್ಲಮ್ಸೇ ಗೊತ್ತಿರೋದಿಲ್ಲ, ಬಟ್ ಪಾಪಚ್ಚಿ ಸೊ ಎಷ್ಟು ಕಷ್ಟಪಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ದಿಸ್ ಇಸ್ ಬೆಟರ್. ನಾನು ಪ್ರಿಫರ್ ಮಾಡೋದಂದರೆ ಸ್ಯಾನಿಟರಿ ನ್ಯಾಪ್ಕಿನ್, ಸ್ಪೆಷಲಿ ವೆಸ್ಟಿಜ್ ಡ್ಯೂ ಗಾರ್ಡನ್. ಸೊ ಆದಷ್ಟು ಚಿಕ್ಕ ಮಕ್ಕಳು, ಲೈಕ್ ಯಾರಿಗೆ ಹೆಣ್ಮಕ್ಳಿರಲಿ, ನೀವು ಕೂಡ ಅಷ್ಟೇ ದೊಡ್ಡವರಾದವರು, ಸೊ ಯೂಸ್ ಮಾಡಿ. ಯಾವುದೇ 3 ರೋ